ಮೆಟೀರಿಯಲ್ ಮೇಡಮ್, ಈಗ ಒಂದು ಆಸ್ಪತ್ರೆಗೆ ಅಟ್ಯಾಕ್ ಆಯಿತು ಅಂತ ಬಂದಾಗ ನಮಗೆ 1000 ಬೆಡ್ಗಳ ಒಂದು ಆಸ್ಪತ್ರೆ ಇದು, ಸಾಕಷ್ಟು ಜನ ಅಲ್ಲಿ ರಕ್ತಪಾತ ಆಯಿತು ಅಂತೆಲ್ಲ ಬಂತು, ಒಂದಷ್ಟು ವರದಿಗಳು ಬಂತು, ರಕ್ತದ ಓಕುಳಿ ಆಯಿತು, ರಕ್ತಪಾತವಾಯಿತು, ಅದಕ್ಕೊಂದು ರೆಡಿ ಅವರಾಗಿದ್ರು, ನಮಗೆ ಗೊತ್ತಿಲ್ಲ. ಇಂಥ ಟೈಮ್ ಇನ್ನೂ ನಿಮಗೆ ಟೆನ್ಷನ್ ಜಾಸ್ತಿ ಆಯ್ತು ಆ ಟೈಮಲ್ಲಿ? ಇದೇನಪ್ಪ ಆಸ್ಪತ್ರೆನೇ ಬಿಡ್ತಾ ಇಲ್ಲ, ಇವ್ರನ್ನ ಹೋಟೆಲ್ ಬಿಡ್ತಾರಾ, ಆ ಥರದ್ದೊಂದು ಅನಿಸ್ತಾ ನಿಮಗೆ ಆ ಟೈಮಲ್ಲಿ? ಇಲ್ಲ, ಅವ್ರದ್ದು ಟಾರ್ಗೆಟ್ ಇರೋದೇ ಹಾಸ್ಪಿಟಲ್ಸ್, ಓಕೆ, ಸಿವಿಲಿಯನ್ಸ್, ಎಲ್ಲಿ ಜನ ಜಾಸ್ತಿ ಇದ್ದಾರೆ ಓಕೆ, ಆ ಜಾಗಕ್ಕೆ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಆಗಿರ್ಬೇಕಾದ್ರೆ ನಮಗೆ ಎಲ್ಲೋ ಒಂದ್ ಕಡೆ, ಬಟ್ ನನ್ನ ಪರ್ಸನಲ್ ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದೆ, ನಾವಿರೋ ನಮ್ಮ ಹೋಟೆಲ್ಗೆ ಏನೋ ಆಗ್ಲಿಕ್ಕಿಲ್ಲ ಅಂತ. ಮೇ ಬಿ ಅದು ಸಮಟೈಮ್ಸ್ ನಾವು ದೇವ್ರನ್ನ ಬೇಡ್ಕೊಳ್ತೀವಿ, ಅದು ಕೂಡ ಇದು ಆಗಬಾರದು ನಮ್ಗೆ ಅಂತ. ಸೊ ಆ ಕಾನ್ಫಿಡೆಂಟ್ ಅಲ್ಲಿ ನಾನಿದ್ದೆ. ಬಟ್ ಎಲ್ಲೋ ಒಂದ್ ಕಡೆ 600 ಮೀಟರ್ ಮಿಶೆಲ್ ಬಿದ್ದಿದೆ, ಒಂದು 4 ಕಿಲೋಮೀಟರ್ಸ್ ಅಲ್ಲಿ ಬಿದ್ದಿದೆ ಅನ್ನುವಾಗ ಒಂದು ಆತಂಕ ಖಂಡಿತವಾಗ್ಲೂ ಇದೆ. ಸೊ ಬಟ್ ಅವರ ಟಾರ್ಗೆಟ್ ನಾವು ನಮ್ಗೆ ನ್ಯೂಸ್ ಅಲ್ಲಿ ನೋಡುವಾಗ ಈ ತರ ಎಲ್ಲಿ ಸಿವಿಲಿಯನ್ಸ್ ಜಾಸ್ತಿ ಇರ್ತಾರೆ, ಎಲ್ಲಿ ಹಾಸ್ಪಿಟಲ್ಗಳಿದೆ, ಎಲ್ಲಿ ಗವರ್ಮೆಂಟ್ಗೆ ಸಂಬಂಧಪಟ್ಟಿರೋದು ಜಾಗಗಳು, ಈ ತರ ಅವರ ಟಾರ್ಗೆಟ್. ಎಲ್ಲೋ ಇಂಡಿವಿಜುವಲ್ ಬಿಲ್ಡಿಂಗ್ಸ್ ಅದು ಇದು ಅಂತ ಇಲ್ಲ, ಜನ ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ. ಫೈನ್. ಸುಧೀಂದ್ರ ಸರ್, ಈಗ ನಮ್ಮಲ್ಲಿ ಯಾವುದೋ ಒಂದು ಕ್ಷಿಪಣಿ ಹಾರಿದ್ರೆ ಸಾಕು ಶೇರ್ ಮಾರ್ಕೆಟ್ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಕರೆಕ್ಟ್, ವಾಸ್ತವ ಇದು. ಅಲ್ಲಿ ಶೇರ್ ಮಾರ್ಕೆಟ್ ಬಿಲ್ಡಿಂಗೇ ಹೊಡೆದ್ರು, 52 ವೀಕ್ಸ್ ಹೈ ಮಾರ್ಕೆಟ್, ಬಿಲ್ಡಿಂಗ್ ಅಲ್ಲ ಮಾರ್ಕೆಟ್ 52 ವೀಕ್ಸ್ ಹೈ ಹೋಯ್ತಲ್ಲಿ. ಇಲ್ಲೊಂದು ಸಣ್ಣ ಒಂದು ಗುಂಡಾರ್ದ್ರೆ ಸಾಕು ಇದು 1000 ಕೋಟಿ ಇಲ್ಲಿ ನಷ್ಟ ಆಗ್ಬಿಟ್ರೆ. ರೆಸಿಲಿಯನ್ಸ್ ಅಂತ ಹೇಳಿದ್ರಲ್ಲ, ಅದೇ ದೇಶದ ಜೊತೆ ನಿಂತ್ಕೊಳ್ಳುವಂತ ಒಂದು ಗುಣ ಇದೆಯಲ್ಲ, ಅದು ನಮ್ ದೊಡ್ಡ ಮಾದರಿ ಅಲ್ವಾ ನಮಗದು ಅಂತ ಹೇಳಿ. ಈಗ ಆಸ್ಪತ್ರೆಗೆ ಹೆಂಗ್ ಹೊಡೆದ್ರು ಅಂದ ತಕ್ಷಣ ಒಂದು ರೀತಿಲಿ, ಆಮೇಲೆ ನಾನು ಮಾಡರ್ನ್ ವಾರ್ಫೇರ್ ಅಲ್ಲಿ ನಾನು ಪರ್ಸನಲಿ ತುಂಬಾ ಬೇಜಾರು ಮಾಡ್ಕೊಳ್ಳೋದು, ಹಿಂದಿನ ಯಾವ ಯುದ್ಧದ ಕಾಲದಲ್ಲಿ ಕೇಳಿದಾಗ್ಲೂ ಕೂಡ ಸೈನ್ಯ, ಇವನು ಸೈನಿಕ ಅವನು ಸೈನಿಕ ಯುದ್ಧ ಮಾಡ್ಕೋತಾ ಇದ್ರು. ಇವನ್ ಕಡೆ ಈಗ ಸೈನಿಕರು ಇಲ್ಲಿದ್ರೆ ಇಲ್ಲಿಗೆ ಒಂದು ಬಾಂಬ್ ಹಾಕ್ತಾನೆ, ಅವನು ಅಲ್ಲಿ ಸೈನಿಕರು ಈಗ ಅದೇನೋ ಆ ಕಿಂಡರ್ ಗಾರ್ಟನ್ ಬಿಡ್ಲಿಲ್ಲ, ಯುಕ್ರೇನ್ ಅಲ್ಲಿ ಕಿಂಡರ್ ಗಾರ್ಟನ್ ಬಿಡ್ಲಿಲ್ಲ, ಶಾಪಿಂಗ್ ಮಾಲ್ ಬಿಡ್ಲಿಲ್ಲ, ಆಸ್ಪತ್ರೆ ಬಿಡ್ಲಿಲ್ಲ, ಪ್ರಾರ್ಥನಾ ಮಂದಿರ ಬಿಡ್ಲಿಲ್ಲ. ಒಂದು ಕೆಟ್ಟ ಪರಂಪರೆ ಯುದ್ಧದಲ್ಲಿ ಬೆಳ್ಕೊಂಡ್ಬಿಟ್ಟಿದೆ. ಕಾಮನ್ ಮ್ಯಾನ್ ರೀ, ನಿರಾಯುಧ ಅವನು, ಏನೂ ಇಲ್ಲ ಅವನ ಹತ್ರ, ಅವನೇನ್ ಟ್ರೈನ್ಡ್ ಅಲ್ಲ, ಅವನಿಗೆ ಉದ್ದೇಶ ಇಲ್ಲ, ಸುಮ್ಮನೆ ಎಲ್ಲಿ ಜನ ಬೇರೆ ಕಡೆಯಿಂದ ಬಂದಿರ್ತಾರೆ. ಇವ್ರನ್ನ ಕೊಲ್ಲೋದೇ ಒಂಥರ ಕೆಟ್ಟ ಅಸಹ್ಯ ಪದ್ಧತಿ ಅಲ್ವಾ ಇದು? ಖಂಡಿತ. ಈಗಿನ ಕಾಲದಲ್ಲಿ ಗೈಡೆಡ್ ಟೆಕ್ನಾಲಜಿ ಯಾವ ತರ ಇದೆ ಅಂದ್ರೆ, ಇವಾಗ ಇಸ್ರೇಲ್ ಅವ್ರು ಏನು ಒಂದ್ 3 ವಿಜ್ಞಾನಿಗಳು ಹೊಡೆದ್ರು, ಅವ್ರದ್ದು ಒಂದು ಬಿಲ್ಡಿಂಗ್ ಬಂದಿದೆ, ಬಿಲ್ಡಿಂಗ್ ಅಲ್ಲಿ ಮಾತ್ರ ಒಂದು ಹೋಲ್ ಮಾಡಿ ಒಳಗಡೆ ಹೋಗಿ ಹೊಡೆದಿದೆ. ಅಂದ್ರೆ ಅಷ್ಟು ಪ್ರಿಸಿಷನ್ ಇರೋದಕ್ಕೆ ಅದೊಂದು ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಸೊ ಆ ತರ ಪ್ರಿಸಿಷನ್ ಇರ್ತಕ್ಕಂಥ ಕಾಲದಲ್ಲಿ ಕೂಡ ಈ ತರ ಆಸ್ಪತ್ರೆನ ಅಥವಾ ಈಗ ಮಟಿಲ್ಡಾ ಅವ್ರು ಹೇಳ್ದಂಗೆ ಜಾಸ್ತಿ ಜನ ಇರ್ತಕ್ಕಂಥ ಜಾಗದಲ್ಲಿ ಹೊಡಿತಾ ಇದಾರೆ ಅಂದ್ರೆ ಇಟ್ ಇಸ್ ಇಂಟೆನ್ಷನಲ್ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಯಾರೇ ಮಾಡ್ಲಿ, ಯುಕ್ರೈನ್ ಯುದ್ಧದಲ್ಲಾಗ್ಲಿ ಅಥವಾ ಈ ಯುದ್ಧದಲ್ಲಾಗ್ಲಿ ಇನ್ನೊಂದು ಯುದ್ಧದಲ್ಲಾಗ್ಲಿ, ಇದು ಇಂಟೆನ್ಷನಲ್ ಹರ್ಟಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಕ್ಟ್ ಅನ್ನೋ ತರ ಆಗತ್ತೆ. ಯಾಕೆಂದ್ರೆ ಅದು ಬೇಡ. ಇವತ್ತು ಇಷ್ಟು ಪ್ರೆಸಿಷನ್ ಇದೆ ನಿಮ್ಮ ಹತ್ರ, ಡ್ರೋನ್ಸ್ ಇದೆ, ಅಕ್ಯುರೇಟ್ ಆಗಿ ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡಿಬೇಕು, ಇಲ್ದಾದ್ರೆ ವಾಪಸ್ ಕರ್ಸ್ಕೋಬಹುದು, ಅದನ್ನು ಕೂಡ ಓದ್ತಾ ಇದೆ. ಸಪೋಸ್ ನಿಮ್ಗೆ ಅದು ಅಲ್ಲಿ ಟಾರ್ಗೆಟ್ ಇಲ್ಲ ಅಂದ್ರೆ ವಾಪಸ್ ಬರ್ತಕ್ಕಂತ ಸಿಸ್ಟಮ್ ಎಲ್ಲ ಇರ್ಬೇಕಾದ್ರೆ ಯಾಕೆ ಇದು ಅಂದ್ರೆ ದಿಸ್ ಇಸ್ ಇನ್ ಬೇರೆ ಎಕ್ಸ್ಪ್ಲನೇಷನ್ ನನ್ನ ಮನ್ಸಿಗೆ ಬರ್ತಾ ಇರೋದು, ಇಟ್ ಇಸ್ ಓನ್ಲಿ ಇಂಟೆನ್ಷನಲ್ ಅಂತ. ಎರಡನೇದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದ್ರೆ ನೀವು ಖಂಡಿತ ಸತ್ಯ, ನಾನು ಅದನ್ನು ಓದಿ ನಮ್ಮಲ್ಲಿ ಒಂದು ಸ್ಟೇಟ್ಮೆಂಟ್ಗೆ ಅಲ್ಲೋಲ ಕಲ್ಲೋಲ, ಬಜೆಟ್ಗೆ ಬಜೆಟ್ ಈ ಕಡೆ ನಡೀತಾ ಇದ್ರೆ ಈ ಕಡೆ ಸ್ಟೇಟ್ ಮಾರ್ಕೆಟ್ ಇಟ್ಕೊಂಡು ಏನಾಗ್ತಾ ಇದೆ ಒಂದೊಂದು ಸ್ಟೇಟ್ಮೆಂಟ್ಗೆ ನೋಡ್ತಾ ಇರ್ತಕ್ಕಂಥ ಕಾಲದಲ್ಲಿ. ಅದೇ ಅಗೇನ್ ನಾವು ಟೆಕ್ನಾಲಜಿ ತಗೋತೀವೋ ಇಲ್ವೋ, ಇರಿಗೇಷನ್ ತಗೋತೀವೋ, ಅಗ್ರಿಕಲ್ಚರ್ ತಗೋತೀವೋ ಇಲ್ವೋ, ಆ ರೆಸಿಲಿಯನ್ಸ್ ಅಲ್ಲಿ ಒಂದು 10% 15% ತಗೊಂಡ್ರೆ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ದೇಶದಲ್ಲಿ ಒಂದು ಕಷ್ಟ ಇದೆ, ಎಲ್ಲರ ಜೊತೆಗೆ ನಿಲ್ಲೋಣ ಸಾಕು. ಟೋಟಲ್ ರೆಸಿಲಿಯನ್ಸ್ ಬರಕ್ಕೆ ನನಗೆ ಗೊತ್ತಿರೋಂಗೆ ಕಷ್ಟ. ಒಂದು ಎಲ್ಲರ ಜೊತೆ ಆಗೋಣ, ಪಕ್ಷಾತೀತವಾಗಿರ್ಬೋದು ಅಥವಾ ಇದು ಮೇನ್ ಜಾತ್ಯತೀತವಾಗಿರ್ಬೋದು, ಎಲ್ಲ ಈ ಜಾತಿ ಎಲ್ಲ ಸೇರಿ ಜೊತೆಗೆ ನಿಲ್ಲೋಣ ಅಂತಕ್ಕಂಥ ಒಂದು ಟೇಕ್ ಅವೇ ಅಲ್ಲಿಂದ ನಮಗೆ ಬಂದ್ರೆ ಸಾಕು. ಬಿಕ್ಕಿದ್ದ ತಾನಷ್ಟು ತಾನೇ ನಮ್ಮ ದೇಶದಲ್ಲಿ ಉದ್ಧಾರ ಆಗಕ್ಕೆ ಶುರು ಆಗುತ್ತೆ. ಫೈನ್, ಎಲ್ಲರೂ ಸುರಕ್ಷಿತವಾಗಿ ಬಂದಿದ್ದೀರಿ, ಮುಂದಿನ ಜೀವನ ಸುಖಮಯವಾಗಿರಲಿ. ಇದೇ ಹೇಳಿದ್ರಲ್ಲ, ಒಂದು ಅಧ್ಯಯನ ಕಂಪ್ಲೀಟ್ ಆಯಿತು ಅಂತ ನಾನು ಭಾವಿಸ್ತೀನಿ. ಇಸ್ರೇಲ್ ಅಂತ ನೆಲಕ್ಕೆ ಹೋಗಿ ಯುದ್ಧದ ಅನುಭವ ಕೂಡ ಪಡ್ಕೊಂಡು ಬಂತಹ ಒಂಥರ ಅಪೂರ್ವ ಪ್ರವಾಸಿಗರು ನೀವೆಲ್ಲರೂ ಕೂಡ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಇನ್ಮೇಲೆ ಮನೆಯವ್ರ ಮಾತು ಕೇಳಿಬಿಟ್ಟು ಪ್ರವಾಸ ಮಾಡಿ ಅಂತ ಹೇಳ್ತಾ, ಮೆಟಿಲ್ಡಾ ಮೇಡಮ್, ನಟರಾಜ್ ಸರ್, ಅನಂತರದಲ್ಲಿ ಸುಧೀಂದ್ರ ಸರ್, ಎಲ್ರಿಗೂ ಥ್ಯಾಂಕ್ ಯು. ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.